ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ನಾನು ನಿಮಗೆ JP ನಗರ್ 8 ಫೇಸ್ ಸೆಕೆಂಡ್ ಬ್ಲಾಕಲ್ಲಿರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರಿಸಕ್ಕೆ ಬಂದಿದ್ದೀನಿ. ಇದು 30/40 ನಾರ್ತ್ ಗೇಟ್, ನಾರ್ತ್ ಮೇನ್ ಡೋರು, BDA ಕನ್ವರ್ಷನ್ ಏಕಾತ. ಮನೆ ಓನರು ಮುನಿರತ್ನ ಅಂತ. ಗುಳೆ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಗುಳೆ, ಈ ಮನೆ ಅಡ್ರೆಸ್ ಎಲ್ಲಿ ಬರುತ್ತೆ? 8 ಫೇಸ್ JP ನಗರ್ ಸೆಕೆಂಡ್ ಬ್ಲಾಕಲ್ಲಿ. ಓಕೆ ಗುಳೆ, ಇದು 20/30ನಾ 30/40ನಾ? 30/40. 30/40. ಖಾತಾ ಏನು ಬರುತ್ತೆ? ಏಕಾತ. BDA ಕನ್ವರ್ಷನ್ ಕನ್ವರ್ಷನ್. ಓಕೆ, ಇಲ್ಲಿ ಲ್ಯಾಂಡ್ ಮಾರ್ಕ್ ಎಲ್ಲ ಏನಿದೆ ಹತ್ರ ಜೂಬ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಓಕೆ. ಆರ್ಯ ಹಂಸ ಅಪಾರ್ಟ್ಮೆಂಟ್ ಇದೆ. KR ಪೆಟ್ರೋಲ್ ಬಂಕ್ ಇದೆ. ಓಕೆ, ಸರಿ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಒಂದ್ಸಲ? 9341240174. ಓಕೆ, ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಗೆಳೆಯರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬನ್ನಿಗಳೇ, ನೀವು ನಮ್ಮ ವೀಕ್ಷಕರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀನಿ. ವಾಲ್ ಕ್ಲೈನಿಂಗೆಲ್ಲ ನೋಡ್ತಾ ಇದ್ದೀರಾ ಗೆಳೆಯರೆ ನೀವು. ಇದು ಟೈಲ್ಸು CNC ಕಟ್ಟಿಂಗಲ್ಲಿ ಮಾಡಿರುವಂತಹ ವರ್ಕ್ ಸಿಗುತ್ತೆ, ಮತ್ತು ಟಫನ್ ಗ್ಲಾಸು 12 mm SS ರೈಲಿಂಗ್ಸ್ ಅಟ್ಯಾಚ್ ಆಗಿ ಮತ್ತು ವುಡನ್ ಪ್ಯಾಟರ್ನ್ ಇರುವಂತಹ ಫಂಟರ್ ಮ್ಯಾಕ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಇಲ್ಲಿ ಗೇಟಿಗೆ CNC ಕಟ್ಟಿಂಗ್ ಗೇಟು ಮತ್ತು ಫಂಟರ್ ಮ್ಯಾಕ್ಸ್ ಅಟ್ಯಾಚ್ಮೆಂಟು. ಪಾರ್ಕಿಂಗಿಗೆ ಒಂದು ಬಿಗ್ ಗೇಟು, ವಾಕಿಂಗ್ ಗೇಟು ಒಂದು ಕೊಟ್ಟಿದ್ವಿ. ಇಲ್ಲಿ ಹಿಂದ್ಗಡೆಗೆ ನಿಮಗೆ 1 BHK ಮಾಡಿಕೊಟ್ಟಿದ್ದಾರೆ, ಪ್ರೈವೇಸಿ. ಅವ್ರಿಗೆ ಸಪ್ರೇಟಾಗಿಯೇ ಸೆಕ್ಯೂರ್ ಆಗಿರಲಿ ಅಂತ MS ರೈಲಿಂಗ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. 1 BHKಲ್ಲಿ ಬರುತ್ತೆ. ರೆಂಟಲ್ ಪರ್ಪಸ್ ಕೂಡ ಈ ಮನೆಯಿಂದ ಬರುತ್ತೆ. ಸರಿ, ಈಗ ಮನೆ ಒಳಗಡೆ ಹೋಗಿ ಕರ್ಕೊಂಡು ತೋರಿಸ್ತೀನಿ ನೋಡಿ. ಇದೊಂದು ಗೇಟ್ ಓಪನ್ ಆಯಿತಾ. ಈಗ ಇದು ಬಿಗ್ ಗೇಟು ಒಳಗಡೆ, ಮತ್ತೆ ತುಂಬ ಸೇಫ್ಟಿ. ಸ್ವಂತ ಕಟ್ಟಿರೋ ಮನೆ ಇದು. ಆ್ಯಕ್ಚುಲಿ ಚಿಕ್ಕಪುಟ್ಟ ಕಾರಣಾಂತರದಿಂದ ಇವರು ಕೊಡ್ತಾಯಿದ್ದಾರೆ. ಇದು ಮನೆ ಮೇಲ್ಗಡೆ ಹೋಗೋದಕ್ಕೆ, ಮತ್ತು ಇಲ್ಲಿ 2 ಕಾರ್ಗಳನ್ನ ನಿಲ್ಲಿಸ್ಕೊಳ್ಳೋದಕ್ಕೆ ಕಾರ್ ಶೆಡ್ನ ಮಾಡಿದ್ದಾರೆ. ಈ ಕಾರ್ ಶೆಡ್ಡಿಂದನೂ ಮನೆ ಒಳಗಡೆ ಆಕ್ಸೆಸ್ ಇದೆ, ಲಿಫ್ಟಿಂದ ಹೋಗ್ಬೋದು. ಇಲ್ಲಿ 2 ಕಾರುಗಳನ್ನ ನಿಲ್ಲಿಸ್ಕೋಬೋದು ನೋಡಿ. 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಬೋರ್ವೆಲ್ ಇದೆ, ಸಂಪ್ ಇದೆ, ವಾಲ್ ಕ್ಲೈನಿಂಗೆಲ್ಲ ಗ್ರಾನೈಟು, ಫ್ಲೋರಿಂಗ್ ಕೂಡ ಗ್ರಾನೈಟ್ ಕೊಟ್ಟಿದ್ದಾರೆ, ಸಜ್ಜಾ ಹಾಕಿದ್ದಾರೆ, ಮತ್ತು ವೆಂಟಿಲೇಷನ್ಗೆ ಸ್ಪೇಸ್ ಬಿಟ್ಟಿದ್ದಾರೆ. ಇದ್ರ ಹಿಂದ್ಗಡೆಗೆ 1 BHK ಬರುತ್ತೆ. ಇವರಿಗೆ ಎಷ್ಟು ಬೇಕೋ ಅಷ್ಟು ಕಾರ್ ಪಾರ್ಕಿಂಗ್ನ ಉಳಿಸ್ಕೊಂಡು ಉಳಿದಿರೋಂಥ ಜಾಗನ ರೆಂಟ್ ಬರಲಿ ಅಂತ ಹಿಂದ್ಗಡೆ ಬಿಟ್ಟಿದ್ದಾರೆ. ಅವರಿಗೂ ಈ ಮನೆಗೂ ಸಂಬಂಧನೇ ಇರೋಲ್ಲ, ಸೆಟ್ ಬ್ಯಾಕಿಂದ ಓಡಾಡ್ತಾರೆ. ಈ ಮನೆ ಒಳಗಡೆಯಿಂದ ಅಂದರೆ ಕಾರ್ ಬಿಟ್ಟು ಆ್ಯಕ್ಸೆಸ್ಸು ಇಲ್ಲಿದ್ದಾನೆ ಹೋಗ್ಬೋದು. ಅದು ಬಯೋಮೆಟ್ರಿಕ್ಕು, ಥಂಬು, ಪಾಸ್ವರ್ಡ್ ಇರುತ್ತೆ. ಸೆಕ್ಯೂರಿಗೋಸ್ಕರ ಫುಲ್ MS ಗೇಟ್ ಕೊಟ್ಟಿದ್ದೀವಿ. ಟೋಟಲ್ 6 ಫೋರ್ಡಬಲ್ ಸಿಗುತ್ತೆ. ಈ ಕಡೆ ನಿಂತ್ಕೊಂಡ್ರೆ ಈ ಕಡೆ ಕಾರು, ಈ ಕಡೆ ಬಂದರೆ ಈ ಕಡೆ ಕಾರು ತಕ್ಕೋಬೋದು. ಮತ್ತು ಇಲ್ಲಿ ಒಳಗಡೆ ಹೋಗೋದಕ್ಕೆ ಆಮೇಲೆ ಇನ್ನೊಂದು ಹೇಳೋದು ಬಿಟ್ಟೆ, PVC ಫಾಲ್ ಸೀಲಿಂಗು ಸುತ್ತ ನಿಮಗೆ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಇದೆ ಮತ್ತು ಇಲ್ಲೂ ಕೂಡ ಕ್ಯಾಮ್ರಾ ಇದೆ. ಇದು ಸ್ವಂತಕ್ಕೆ ಮಾಡಿರುವಂತಹ ಮನೆ ಇದು. ಇಲ್ಲಿ MS ಗೇಟ್ ಕೊಟ್ಟಿದ್ದೀವಿ ಸೇಫ್ಟಿಗೋಸ್ಕರ. ಮತ್ತು ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಇದೆ, 2 ಮೀಟರ್ಗಳು ಬರುತ್ತೆ. ಹಾಗೆ ಕಾವೇರಿ ಪಾಯಿಂಟ್ನ ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ರೆಡಿ. ಕಾವೇರಿ ನೀರು ಬರ್ತಾಯಿದೆ, ಮೀಟ್ರ್ ಕೂಡ ರೆಡಿ ಇದೆ. ಇಲ್ಲಿ ನೋಡಿ, ಟೋಟಲ್ ನಮಗೆ 8 ಅಡಿ ವೈಡಾಗಿರುವಂತಹ ಸ್ಟೇರ್ ಕೇಸ್ ಸಿಗುತ್ತೆ. ಅದರಲ್ಲಿ 5 ಅಡಿ ಸ್ಟೇರ್ ಕೇಸು, 304 ಗೇಜ್ SS ರೈಲಿಂಗ್ಸು, ಗ್ರಾನೈಟು ಸ್ಟೇರ್ ಕೇಸ್ ಸಿಗುತ್ತೆ. ಫುಲ್ ಸೇಫ್ಟಿಗೆ MS ರೈಲಿಂಗ್ಸ್ ಮಾಡಿದ್ದಾರೆ. ಮೇಲಿಂದ ಕೆಳಗಡೆ ನಿಂತ್ಕೊಂಡಿದ್ದಾರೆ, ಈ ಥರ ಇದೆ ಮನೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕೊನೆಯಾಗಿ ನೋಡ್ಕೊಳ್ಳಿ, ಇಲ್ಲಿ ಸೇಫ್ಟಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು. ಕೆಳಗಡೆ ಒಂದು ಗೇಟ್ ಆಯಿತಾ, ಈಗ ಮೇಲ್ಗಡೆ ಕೂಡ ಗೇಟ್ ಮಾಡಿಕೊಟ್ಟಿದ್ದಾರೆ ನೋಡಿ. SS ಗೇಟ್, ಇಲ್ಲಿ ಕೆಳಗಡೆ ಒಂದು ಗೇಟು, ಇಲ್ಲೊಂದು ಗೇಟು, ಟೋಟಲ್ 4 ಗೇಟ್ಗಳು ಈ ಮನೆ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಅಷ್ಟು ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ SS ಗೇಟ್. ಇದು ವುಡಲ್ಲಿ ಮಾಡಿ CNC ಕಟಿಂಗ್ ಮಾಡಿ ಕೊಟ್ಟಿರುವಂಥದ್ದು. 4 ಅಡಿ ವೈಡಾಗಿ ನಿಮಗೆ ಸಜ್ಜಾ ಸಿಗುತ್ತೆ. ಅದಕ್ಕೆ ಟಫನ್ ಗ್ಲಾಸು, PVC ಫಾಲ್ ಸೀಲಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ, ಸರಿನಾ? ವಾಲ್ ಕ್ಲೈನಿಂಗ್ ಎಲ್ಲ ಸ್ಮಾರ್ಟ್ ಟೈಲ್ಸು, 8 ಇಂಚಸ್ ವಾಸ್ಕಲ್ಲು, ಟೀಕ್ವುಡ್ಡು ಮೇನ್ ಡೋರು. ಇದು ಸ್ಮಾರ್ಟ್ ಲಾಕ್ ಆಗಿರುತ್ತೆ. ಬಯೋಮೆಟ್ರಿಕ್ಕು, ಪಾಸ್ವರ್ಡು, ಕಾರ್ಡು ಮತ್ತು ಕ್ಯಾಮ್ರಾ ಆಕ್ಸಿಸು. ಒಳಗಡೆ ಹೋಗೋಣ. ನಾನೇ ಕಾಣಿಸ್ತಾ ಇದ್ದೀನಿ.
ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ವೆಲ್ಕಮ್ ಮಿರರ್ ಕಾಣಿಸುತ್ತೆ. ಫ್ಲೋರಿಂಗು ಇಟಾಲಿಯನ್ ಮಾರ್ಬಲ್ಲು. ಓಕೆ, ಇದು ನಿಮಗೆ ರಾಫ್ಟರು, ಒಂದು ಬಿಗ್ಗು ಮಿರರ್ ಸಿಗುತ್ತೆ. ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ನಿಮ್ಗೆ ಬಿಗ್ ಹಾಲು. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲು. ವಿನಿಯರ್ ಲ್ಯಾಮಿನೇಷನ್ನು ಇರುವಂತಹ ಫಾಲ್ ಸೀಲಿಂಗು POP ಅಟ್ಯಾಚ್ಮೆಂಟ್ ಆಗಿ ಸಿಗುತ್ತೆ ನಿಮಗೆ. ಮತ್ತು ಇದೊಂದು TV ಯೂನಿಟು. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಮಾಡಿಕೊಟ್ಟಿದ್ದಾರೆ. ಎಷ್ಟೇ ದೊಡ್ಡ TV ಇದ್ರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು. ಓಕೆನಾ? ವಿಂಡೋ ನೋಡ್ತಾ ಇದ್ದೀರಾ, 5/8 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಅದೆಲ್ಲ ವುಡನ್ ಪ್ಯಾಟ್ರನ್ ಇರುವಂತಹದ್ದು. ಆಮೇಲೆ ಮಸ್ಕಿಟೋ ಲೇಯರು ವಿತ್ ಮಿರರ್ ಇರುವಂಥದ್ದು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಹೇಳಿದ್ದಾರೆ ಅದು. ಸೋಫಾ ಸೆಟ್ನ ನಾವು ಸ್ಟ್ರೈಟಾಗಿ ಇಟ್ಕೋಬೋದು ಇಲ್ಲಿ. ಓಕೆ, ಇಲ್ಲಿ ನೋಡಿ, ಮೇನು ಡೋರ್ ಓಪನ್ ಆಗ್ತಾ ಇದ್ದಂಗೆ ಅಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ ವಿತ್ ಮಿರರ್ ವೆಲ್ಕಮ್ ಬೋರ್ಡು. ಫಾಲ್ ಸೀಲಿಂಗು ಆಲ್ರೆಡಿ ನೋಡಿದ್ದೀರಾ. ಇದೊಂದು ಲಕ್ಸುರಿ ಹಾಲ್ ಅಂತಲೇ ಹೇಳ್ಬೋದು. ಇನ್ನೊಂದು ಪಾಯಿಂಟ್ ಏನಂತಂದರೆ ಎಲ್ಲ ಟಚ್ ಸ್ಕ್ರೀನ್ ಸ್ವಿಚ್ ಬೋರ್ಡ್ಗಳು ಸಿಗುತ್ತೆ ನಿಮಗೆ. ಈ ಫುಲ್ ಎಂಟೈರ್ ವೈಫೈ ಕಂಟ್ರೋಲಲ್ಲಿ ಮಾಡ್ಕೋಬಹುದು. ಲಿಫ್ಟ್ ಪ್ರಾವಿಷನ್ನು ಕಾರ್ ಶೆಡ್ಡಿಂದ ನೀವು ಬಂದರೆ ಡೈರೆಕ್ಟಾಗಿ ಇಲ್ಲಿ ಬರ್ತೀರಾ. ಈ TV ಕ್ಯಾಬಿನೆಟ್ ಪಕ್ಕ ಸ್ಟೋರೇಜ್ ಎಲ್ಲ ಸಿಗುತ್ತೆ. ಆಯಿತಾ? ಈಗ ಇಲ್ಲಿ ಪೂಜಾ ರೂಮು. ನಾವು ಸೂರ್ಯಗೆ ಕೈ ಮುಗಿಯೋ ಥರ, ದೇವರು ಮುಳುಗೋ ದಿಕ್ಕನ್ನ ನೋಡೋ ಥರ ಒಂದು ಪೂಜಾ ರೂಮ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪ್ಯೂರ್ ವೈಟು ಮಾರ್ಬಲ್ಲು, ಟೀಕ್ವುಡ್ಡು ಡೋರು. ಆ ಮಾರ್ಬಲ್ ಹಿಂದ್ಗಡೆ ಕೂಡ ಲೈಟ್ ಇರೋದು ರಿಫ್ಲೆಕ್ಟ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಇದೊಂದು ಪೂಜಾ ರೂಮ್ ಆಯಿತು. ಹಾಗೆ ನಿಮಗೆ ಅಡುಗೆ ಮನೆ ಕೂಡ ಇಲ್ಲಿ ಸಿಗುತ್ತೆ. ಅಡುಗೆ ಮನೆ ನೋಡ್ತಿದ್ದೀರಾ, L ಶೇಪ್ ಸ್ಲ್ಯಾಬು, ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್, ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ ಆಗಿರುತ್ತೆ. ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಒಂದು ಪ್ರೀಮಿಯಂ ಲುಕ್ಕು ನಿಮಗೆ ಅಡುಗೆ ಮನೆದು ಬರ್ತಾಯಿದೆ. ಅದರಲ್ಲಿ ಚಿಮ್ನಿ ಆಲ್ರೆಡಿ ಫಿಕ್ಸ್ ಆಗಿದೆ. ಗ್ಯಾಸ್ನ ನೀವು ಅಲ್ಲಿ ಇಟ್ಕೋಬಹುದು. ಇದು ಮೂವಬಲ್ಲು ಆ್ಯಂಡ್ ಫಂಕ್ಷನಬಲ್ ನಲ್ಲಿ ಕೊಟ್ಟಿದ್ದಾರೆ. ವಾರ್ಡ್ರೋಬರ್ ಎಲ್ಲ ಇಲ್ಲಿದೆ. ಇನ್ನು ಪ್ರೊಫೈಲ್ ಲೈಟ್ ಆಗಲಿ, ಫ್ಯಾನ್ಸಿ ಲೈಟ್ ಆಗಲಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇದು ಡೈನಿಂಗ್ ಹಾಲ್ ಏರಿಯಾ. ನೀವು 4 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಇಲ್ಲಿ ಇಟ್ಕೋಬೋದು ಪೂಜಾ ರೂಮ್ ಪಕ್ಕದಲ್ಲಿ. ವೆಂಟಿಲೇಷನ್ಗೆ ಇಲ್ಲೂ ವಿಂಡೋ ಇದೆ ನೋಡಿ. ಇಲ್ಲೊಂದು ಚಿಕ್ಕ ವಿಂಡೋ ಇದೆ, ತೋರಿಸ್ಕೊಡ್ತೀನಿ. ಕಂಪ್ನಿ ಬಂದು ಇದಾಗಿರುತ್ತೆ, ಫೆನೆಸ್ಟಾ. ಇದು ಮಸ್ಕಿಟೋ ಲೇಯರ್ ಇರುತ್ತೆ ಇದರಲ್ಲಿ ಗ್ಲಾಸ್ ಇರುತ್ತೆ. ಆ ಎರಡರ ಮಧ್ಯದಲ್ಲಿ MS ಇರುತ್ತೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆ್ಯಂಡ್ ಕ್ವಾಲಿಟಿ ಆಲ್ಸೋ ತುಂಬ ಚೆನ್ನಾಗಿ ಬಂದಿದೆ. ಈ ಅಡುಗೆ ಮನೆಯಲ್ಲಿ ಮತ್ತೇನಿದೆ ಅನ್ನೋ ಹಾಗಿದ್ರೆ, ಪ್ಯಾಂಟ್ರಿ ಯೂನಿಟು, ಚಿಕ್ಕ ಪುಟ್ಟ ವಸ್ತುಗಳು ಇಟ್ಕೊಳ್ಳೋದಕ್ಕೆಲ್ಲ ನಿಮ್ಗೆ ಇಲ್ಲೇ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಎಸ್. ಮತ್ತು ಈ ಅಡುಗೆ ಮನೆ ಹಿಂದ್ಗಡೆಗೆ ನಮಗೆ ಒಂದು ಯುಟಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಪಾತ್ರೆ ಎಲ್ಲ ನಿಮ್ಗೆ ಅಲ್ಲಿ ತೊಳ್ಕೊಳ್ಳೋದು ಕಷ್ಟ ಆದರೆ ಇಲ್ಲಿ ಬೇಕಾದ್ರೆ ತೊಳ್ಕೊಬೋದು. ಚಿಕ್ಕ ಪುಟ್ಟ ವಸ್ತುಗಳು ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ ಹಾಕ್ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಿಮಗೆ ವಾಟರ್ ಪ್ಯೂರಿಫೈಗೆಲ್ಲ ಮಾಡಿಕೊಟ್ಟಿದ್ದಾರೆ. ಇದ್ರ ಹಿಂದ್ಗಡೆ ಅಂದರೆ ಡೋರ್ ಹಿಂದ್ಗಡೆಗೆ ನಿಮಗೆ ಡಿಶ್ ವಾಷರ್ ಇಟ್ಕೋಬೋದು. ಇನ್ಲೆಟು ಔಟ್ಲೆಟು ಅಲ್ಲಿದೆ. ವಾಲ್ ಫೈಂಡಿಂಗೆಲ್ಲ ಗ್ರಾನೈಟ್ ಸೆರಾಮಿಕ್, ಸಾರಿ. ಇದೊಂದು ಅಡುಗೆ ಮನೆಯ ಲುಕ್ ಆಯಿತು. ರೈಟ್. ಇಲ್ಲಿ ಒಂದು ನಿಮಗೆ ಹಿಡನ್ ಆಗಿ ಬೆಡ್ರೂಮ್ ಸಿಗುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲಿ ಕಾಮನ್ ಆಗಿ. ನೋಡಿ, ನೀವು ಹ್ಯಾಂಡ್ ವಾಶ್ ಎಲ್ಲ ಬೇಕಾದ್ರೆ ಇಲ್ಲಿ ಮಾಡ್ಕೋಬಹುದು. ವೆರಿ ಗುಡ್. ಇಲ್ಲೊಂದು ಬೆಡ್ರೂಮ್ ಇದೆ. ಬೆಡ್ರೂಮ್ ಪಕ್ಕದಲ್ಲಿ ನಿಮಗೆ ಒಂದು ಕಾಮನ್ ಆಗಿ ಬಾತ್ರೂಮ್ ಬರುತ್ತೆ.
ಎಲ್ಲ ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ ಇರುತ್ತೆ. ಬಾತ್ರೂಮಲ್ಲೂ ಕೂಡ PVC ಫಾಲ್ ಸೀಲಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಒಂದು ಲಕ್ಸುರಿ ಫೀಲ್ಗೋಸ್ಕರ. ಚೇಂಬರ್ ನೋಡಿ ವಾಟರ್ ಹೋಗೋದಕ್ಕೆ ಹೇಗೆ ಮಾಡಿಕೊಟ್ಟಿದ್ದಾರೆ, ಎಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಮಾಡಿಕೊಟ್ಟಿದ್ದಾರೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗು. ಓಕೆ, ಬಾತ್ರೂಮ್ ಡೋರ್ ಎಲ್ಲ ಟೀಕುಟ್ಟಿಂದು. ಇದರಲ್ಲಿ 3 ಕಲರ್ ಲೈಟಿಂಗ್ ಸಿಸ್ಟಮ್ ಇದೆ. ಒಂದು ಸೀನಿಯರ್ ಸಿಟಿಜನ್ ರೂಮ್ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲಿ ರೆಸ್ಟಿಂಗ್ ರೂಮ್ ಬೇಕಾದ್ರೆ ಮಾಡ್ಕೋಬೋದು ಈ ಫ್ಲೋರಲ್ಲಿ. ಕಾಟ್ ಒಂದಿಲ್ಲ ಅನ್ನೋದು ಬಿಟ್ಟರೆ ರೂಮ್ ಮಾತ್ರ ಲಕ್ಸುರಿಯಾಗಿ ಬಂದಿದೆ. ಸ್ಮಾರ್ಟ್ ಮಾರ್ಬಲ್ ಹಾಕಿದ್ದಾರೆ ಫ್ಲೋರಿಂಗಿಗೆ ನಿಮಗೆ. ವಾರ್ಡ್ರೂಬರು ಆ ಹ್ಯಾಂಡಲ್ ಎಲ್ಲ ಕಾಪರ್ದಾಗಿರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಒಂದು ಕಿಂಗ್ ಸೈಜ್ ಕಾಟ್ನ ನಾವು ಈಸಿಯಾಗಿ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕ್ವಾಲಿಟಿ ಬಂದಿದೆ. ಲೈಟ್ ಕಲರು ಇರೋದ್ರಿಂದ ಸೂಪರ್. ಇದೆಲ್ಲ ರಾಫ್ಟರು PVC, POP ಫಾಲ್ ಸೀಲಿಂಗು. ಸ್ವಂತಕ್ಕೆ ಅವ್ರಿಗೆ ಎಷ್ಟು ಬೇಕು, ಏನು ಬೇಕು ಅದನ್ನು ಮಾತ್ರ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಈ ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ನೀವು ನೋಡಿದ್ದೀರಾ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಪ್ಲೀಸ್ ಸ್ಕ್ರೀನ್ ಮೇಲೆ ಬರ್ತಾ ಇರೋಂತಹ ನಂಬರಿಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆನ ತೋರಿಸ್ತಾರೆ ಅವರು. ತುಂಬ ಚೆನ್ನಾಗಿದೆ ಗುರು ಮನೆ. ಓಕೆ, ಸ್ಟೇರ್ ಕೇಸ್ ಎಲ್ಲ ನಿಮಗೆ ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಟಾಲಿಯನ್ ಸ್ಟೇರ್ ಕೇಸ್ ಆಗಿರುತ್ತೆ, ಮಾರ್ಬಲ್ ಅದು. 12 mm ಟಫನ್ ಗ್ಲಾಸು, SS ರೈಲಿಂಗ್ಸ್ 304 ಗೇಜಿಂದು. ರೈಟ್, 3.5 ಅಡಿ ವೈಡ್ ಆಗಿದೆ. ವೆಂಟಿಲೇಷನ್ಗೆ ಇಲ್ಲೂ ಕೂಡ ಒಂದು ವಿಂಡೋ ಇಟ್ಟಿದ್ದಾರೆ. ಮತ್ತು ಮೇಲಿಂದ ಕೆಳಗಡೆ ಈ ಥರ ಇದೆ. ನಾರ್ತ್ ಗೇಟ್ ನಾರ್ತ್ ಮೇನ್ ಇರೋದ್ರಿಂದ ವಾಸ್ತು ಪಕ್ಕ ಬಂದಿರುತ್ತೆ ಮನೆ. ಹಾಗೆ ನಾನು ಬಲಭಾಗಕ್ಕೆ ಹೋದರೆ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗ್ತೀವಿ. ಇಲ್ಲಿ 2 ಬೆಡ್ರೂಮ್ಗಳಿದೆ. ಇದು ಚಿಲ್ಡ್ರನ್ ಬೆಡ್ರೂಮು, ಅದು ಮಾಸ್ಟರ್ ಬೆಡ್ರೂಮು. ಈ 2 ಬೆಡ್ರೂಮ್ಗಳ ಮಧ್ಯದಲ್ಲಿ ಒಂದು ಲಿಫ್ಟ್ ಪ್ರಾವಿಷನ್ನು. ಐಡಿಯಾ ಬಂತಲ್ವಾ? ಓಕೆ, ನಾನು ನಿಮಗೆ ಫಸ್ಟು ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡ್ತೀನಿ. ಮ್ಯಾಟ್ ಫಿನಿಶಿಂಗ್ PU ಪಾಲಿಷ್ ಮಾಡಿರೋದು. ಎಲ್ಲ ನಿಮಗೆ ಟೀಕುಡ್ಡಿಂದು ಡೋರ್ಗಳು. ಇದೊಂದು ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟು, ಎಲ್ಲ ಟೀಕುಡ್ಡಲ್ಲಿ ಮಾಡಿರುವಂತಹ ಕಾಟ್ ಸಿಗುತ್ತೆ. ವಾಲ್ ಲ್ಯಾಂಡಿಂಗ್ ಎಲ್ಲ ನಿಮಗೆ ಮ್ಯಾಟ್ ಫಿನಿಶಿಂಗ್ ಅಕ್ರಾಲಿಕ್ ಲ್ಯಾಮಿನೇಷನ್ ಸಿಗುತ್ತೆ. ಹೆಡ್ಬೋರ್ಡ್ ನೋಡಿ, ಕುಷನ್ ಮಾತ್ರ ಸಾಲಿಡ್ ಕ್ವಾಲಿಟಿಯಲ್ಲಿದೆ. ವೆಂಟಿಲೇಷನ್ಗೆ 2 ವಿಂಡೋಗಳಿದೆ. ಮೊಬೈಲ್ ಹೋಲ್ಡರ್ ಎಲ್ಲ ನಿಮಗೆ ವಾಲ್ ಮೌಂಟೇ ಸಿಗುತ್ತೆ. ಫ್ಲೋರಿಂಗು ಸ್ಮಾರ್ಟ್ ಮಾರ್ಬಲ್ಸು. ಇದೊಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. POP ಫಾಲ್ ಸೀಲಿಂಗ್ ಮಾಡಿಸಿದ್ರು ಕೂಡ ಮಾಡಿಸಿಲ್ದಿರೋ ಥರ ಕಾಣಿಸ್ತಾ ಇದೆ. ಇದೇ ಪ್ರೀಮಿಯಂ ಲುಕ್ ನಿಮಗೆ ಕಾಣಿಸೋದು. ಮತ್ತು ಈ ಕಡೆ ಹೇಳಬೇಕನ್ನೋ ಹಾಗಿದ್ರೆ ಬಿಗ್ ವಿಂಡೋ ಇದೆ, ಒಂದು TV ಯೂನಿಟ್ಟು. ಎಲ್ಲ ವಾಲ್ ಮೌಂಟ್ ಆಗಿರುತ್ತೆ. ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಕೋಬಹುದು. ಎಲ್ಲ ಮ್ಯಾಟ್ ಫಿನಿಶಿಂಗು ಈ ಮನೆಯೇ ಇರೋದು. ಲಕ ಜಾತ್ರೆ ಎಲ್ಲೂ ಇಲ್ಲ. ಈ ಕಡೆ ಹೇಳಬೇಕನ್ನೋ ಹಾಗಿದ್ದಾರೆ ರಾಫ್ಟರ್ ವಾಲ್ ಕ್ಲೈನಿಂಗ್ ಕೊಟ್ಟಿದ್ದಾರೆ. ಒಂದು ಹಿಡನ್ ಬಾತ್ರೂಮ್ ಬರುತ್ತೆ. ಅದು ನಿಮಗೆ ಗೊತ್ತಾಗೋದಿಲ್ಲ, ಬಟ್ ಅದ್ರ ಹಿಂದ್ಗಡೆ ಒಂದು ಹೈಡ್ರಾಲಿಕ್ ಪುಷಿಂಗ್ ಬರುತ್ತೆ. ಅದು ಇನ್ಸ್ಟಾಲ್ ಮಾಡಿಲ್ಲ. ಆವಾಗ ಅದು ಹಾಕಿದರೆ ಒಂದು ಏನೂ ಇಲ್ಲ, ಜಸ್ಟ್ ವಾಲ್ ಅಂತ ನಿಮಗೆ ಫೀಲ್ ಆಗುತ್ತೆ. ಈಗ ಸದ್ಯಕ್ಕೆ ಒಂದು ಗೆರೆ ಕಾಣಿಸ್ತಾ ಇದೆ ನೋಡಿ. ಇದು ಈ ಮಾಸ್ಟರ್ ಬೆಡ್ರೂಮ್ನ ವಾರ್ಡ್ರೋಬರ್ಗಳು. ಬಟ್ಟೆ ಎಲ್ಲ ಇಲ್ಲಿ ಇಟ್ಕೋಬಹುದು. ಈ ಕಡೆ 2 ಡೋರು, ಅದು 1, ಈ ಕಡೆ 3 ಡೋರ್. ಟೋಟಲ್ 6 ಡೋರ್ ಓಪನ್ ಮಾಡ್ಕೊಳ್ಳೋ ಥರ ಇವರು ವಾರ್ಡ್ರೋಬರ್ ಮಾಡಿಕೊಟ್ಟಿದ್ದಾರೆ. ಎಲ್ಲದಕ್ಕೂ ಆಟೋಮೆಟಿಕ್ ಲೈಟಿಂಗ್ ಸಿಸ್ಟಮ್ ಇರುತ್ತೆ ಒಳಗಡೆ ನಿಮಗೆ. ಇದು ಓಪನ್ ಮಾಡಬೇಕು. ಆಟೋಮೆಟಿಕ್ ಲೈಟಿಂಗ್, ಅದು ಕನೆಕ್ಷನ್ ಕೊಟ್ಟಿಲ್ಲ, ಕೊಡ್ತಾರೆ. ಬಟ್ ನೆಕ್ಸ್ಟ್ ಲೆವೆಲ್ ಬಂದಿದೆ. ಇಲ್ಲಿ ಬಾತ್ರೂಮ್ ಬಂದು ನಿಮಗೆ ಈ ಡೋರ್ನ ಹಿಂದ್ಗಡೆ ಇರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ಟು ಇಲ್ಲಿ. ಈ ವಾರ್ಡ್ರೋಬರ್ ಇದೆಯಲ್ಲ, ಹಿಂದ್ಗಡೆನೇ ಡ್ರೆಸ್ಸಿಂಗ್ ಯೂನಿಟ್ಟು. ಬಾತ್ರೂಮ್ ಲೈಕ್ ಮಾಸ್ಟರ್ ಬೆಡ್ರೂಮ್ದು ಇದ್ದಾಗಿರುತ್ತೆ. ಚೇಂಬರ್ ಎಲ್ಲ ನೋಡಿ ಒಳ್ಳೆ ಪ್ಲ್ಯಾನಲ್ಲಿ ಮಾಡಿದ್ದಾರೆ.
ವೆಟ್ರಿಫೈಡ್ ಟೈಲ್ಸು ಟಾಪ್ ಟು ಬಾಟಮ್ ಇರುತ್ತೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಆ್ಯಸ್ ಇಟ್ ಈಸ್. ಹೊರಗಡೆ ಎಲ್ಲ ಏನು ಯೂಸ್ ಮಾಡಿದಾರೋ ಪ್ರೈಮ್ ಅದೇ ಇಲ್ಲಿ ಯೂಸ್ ಮಾಡಿದ್ದಾರೆ. ಮಿರರ್ ಟಚ್ ಲೈಟಿಂಗ್ ಎಲ್ಲ ಇರುವಂತಹ ಮಿರರ್ ಸಿಗುತ್ತೆ. ಇಲ್ಲಿ ಟಾಪ್ ಅಪ್ ಎಲ್ಲ ಇದೆ. ಇದೊಂದು ಬಾತ್ರೂಮ್ನ ಲುಕ್ಕು. POP ಎಲ್ಲ ಮಾಡಿಕೊಟ್ಟಿದ್ದಾರೆ ಬಾತ್ರೂಮ್ಗಳಲ್ಲಿ. ಓಕೆ, ಎಲ್ಲ ಯುರೋಪಲ್ಲಿ ಒಳಗಡೆ. ಇದಾಯ್ತಲ್ವ. ಈಗ ನೆಕ್ಸ್ಟು ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಈ ಬಾತ್ರೂಮಿಂದ ನಿಂತ್ಕೊಂಡು ನೋಡಿದರೆ ಬೆಡ್ರೂಮ್ ಈ ಥರ ಕಾಣಿಸುತ್ತೆ. ವೆರಿ ಗುಡ್ ಆ್ಯಕ್ಚುಲಿ. ಈಗ ಇದ್ರ ಪಕ್ಕದಲ್ಲೇ ನಮಗೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಅಂತ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇದು ರಸ್ತೆ ಸೈಡ್ ಇರೋದ್ರಿಂದ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಫ್ಲೋರಿಂಗು ಸ್ಮಾರ್ಟ್ ಮಾರ್ಬಲ್ಸು. ಇಲ್ಲೊಂದು ಕಾಟ್ ಹಾಕ್ಕೊಟ್ಟಿಲ್ಲ. ಓಕೆ, 6x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ ನಿಮಗೆ. 3 ಶಟರ್ ಇದೆ. ಅದಕ್ಕೆ ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿದೆ. ವರ್ಕ್ ಫ್ರಮ್ ಹೋಮ್ ಏನಾರು ಇದ್ದರೆ ಬೇಕಾದ್ರೆ ಇಲ್ಲಿ ಮಾಡ್ಕೋಬೋದು. ನಿಮಗೆ 3 ಅಡಿವರೆಗೂ ರ್ಯಾಫ್ಟರ್ ಮಾಡಿಕೊಟ್ಟಿದ್ದಾರೆ ಲುಕ್ಕೋಸ್ಕರ. ಇನ್ನು ಬಾತ್ರೂಮ್ ಬಗ್ಗೆ ಹೇಳಬೇಕಂದ್ರೆ ಬಾತ್ರೂಮಲ್ಲಿ ಬರುತ್ತೆ. ಒಂದು TV ಯೂನಿಟ್ ಬೇಕಾದ್ರೆ ಇಲ್ಲಿ ಮಾಡ್ಕೋಬಹುದು. ವಾರ್ಡ್ರೋಬರ್ ಎಷ್ಟು ಬೇಕು ನಿಮಗೆ. ಇಲ್ಲಿ ಫುಲ್ ನಿಮಗೆ ಮ್ಯಾಟ್ ಫಿನಿಶ್ ಪಿಂಕ್ ಕಲರಲ್ಲಿ ಕೊಟ್ಟಿದ್ದಾರೆ. 7 ಓಪನ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಕೆಳಗಡೆ ಮಕ್ಕಳಿಗೆ ಓದೋದಕ್ಕೆ, ಆಟ ಆಡೋದಕ್ಕೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ. ಇದಾಯ್ತಾ. ಈಗ ಇದು ಲೈಬ್ರರಿ ರ್ಯಾಕ್ ಅಂತ ಹೇಳ್ತೀವಿ, ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲೂ ಕೂಡ ವಾಲ್ ಮೌಂಟ್ ಬಾತ್ರೂಮ್ ಸಿಗುತ್ತೆ. ಕಮೋಡು 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು. ಈ ಕಡೆ ರಸ್ತೆ ಸೈಡು ಶವರ್ ಪಾಯಿಂಟು. ಓಕೆ, POP ಫಾಲ್ ಸೀಲಿಂಗ್, ಇಲ್ಲೂ ಪ್ರೊಫೈಲ್ ಲೈಟ್ ಸಮೇತ ಇದೆ. ಗುರು ಕ್ವಾಲಿಟಿ ಇದೆ ಮನೆ. ನಾನು ನಿಮಗೆ ತೋರಿಸೋದರಲ್ಲಿ ಗಡಿಬಿಡಿ ಆಗಿರಬಹುದು. ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಮನೇನ ಫೀಲ್ ಮಾಡಿ ಯಾವ ಥರ ಬಂದಿದೆ ಅಂತ ನೀವೇ ಹೇಳ್ಬೋದು. ಪ್ರೈಸ್ ಕೂಡ ಒಂದು ಲೆವೆಲಲ್ಲಿ ಚೆನ್ನಾಗೇ ಇದೆ ಈ ಲೇಔಟಲ್ಲಿ. ಮೇಲ್ಗಡೆ ಹೋಗೋಣ ನೋಡಿ. ಆ ಸ್ಟೇರ್ಕೇಸಿಗೆ ಅಲ್ಲಿದ್ದ ಲೈಟಿಂಗ್ ಬರುತ್ತೆ, ಈ ಸ್ಟೇರ್ಕೇಸಿಗೆ ಇಲ್ಲಿದ್ದ ಲೈಟಿಂಗ್ ಬರುತ್ತೆ. ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಒಳಗಡೆ ಬರುತ್ತೆ. ಟಫ್ ಆ್ಯಂಡ್ ಗ್ಲಾಸು SS ರೈನಿಂಗ್ಸು ಕಂಟಿನ್ಯೂ ಆಗುತ್ತೆ. ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಲ್ಟಿಪರ್ಪಸ್ ರೂಮ್ ಇದೆ. ಟೋಟಲ್ 3 ಬೆಡ್ರೂಮು. ಇಲ್ಲಿ ತೋರಿಸ್ಬಿಡ್ತೀನಿ. ಇಷ್ಟೇ ಟೆರೆಸಿಗೆ ಹೋಗೋದಕ್ಕೆ ಡೋರ್ ಇದು. ಮತ್ತು ಲಿಫ್ಟ್ ನಮಗೆ ಇಲ್ಲಿವರೆಗೂ ಸಿಗುತ್ತೆ. ಇಲ್ಲೂ ಕೂಡ ವೆಂಟಿಲೇಷನ್ಗೆ ವಿಂಡೋ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸ್ ಇವೆಲ್ಲ. ಇನ್ನೊಂದು ಡೋರು ಓಪನ್ ಮಾಡಿದರೆ ಗಾಳಿ. ಇದು ಒಂದು ಮಲ್ಟಿಪರ್ಪಸ್ ರೂಮು. ಇಲ್ಲಿ ನಾವು ಹೋಮ್ ಥಿಯೇಟರು, ಜಿಮ್ಮು ಏನು ಬೇಕಾದ್ರೂ ಮಾಡ್ಕೋಬೋದು. ಚಿಕ್ಕದಾಗಿ ಫಂಕ್ಷನ್ನು ಮಾಡ್ಕೋಬೋದು. POP ಫಾಲ್ ಸೀಲಿಂಗು, ವುಡನ್ ಪ್ಯಾಟರ್ನ್ ಟೈಲ್ಸ್ ಕೊಟ್ಟಿದ್ದಾರೆ. ಬಿಗ್ ವಿಂಡೋ ಬಂದಿದೆ. ಒಂದು ಬಾತ್ರೂಮ್ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟ್ ಎಲ್ಲ ಇದೆ. ಇದು ಲಿಕ್ವಿಡು, ಸೋಪು, ಆಯಿಲು ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಒಂಥರ ತುಂಬ ಚೆನ್ನಾಗಿದೆ ಮನೆ. ಈ ಡೋರೇ ಪ್ರೀಮಿಯಂ ಕ್ವಾಲಿಟಿ. ಮನೆಗೆ ಹೈಲೈಟ್ ಕೊಡ್ತಾರದೇ ಈ ಡೋರ್ಗಳು. ಟೀಕ್ವುಡ್ಗಿಂತಲೂ ಕಾಸ್ಟ್ಲಿ ಇರೋ ಫ್ಯಾಕ್ಟ್ ಹೇಳ್ಬೇಕಂದ್ರೆ. ಇದಾಯ್ತಾ. ಇಷ್ಟು ಮಲ್ಟಿಪರ್ಪಸ್ ರೂಮ್. ಟೋಟಲ್ 3 ಬೆಡ್ರೂಮ್ ಸೇರಿ ಇದು ಒಂದು ಸೇರಿ 4 ಆಗುತ್ತೆ. ಇದು ನಾನು ಮಲ್ಟಿಪರ್ಪಸ್ ಅಂತ ಹೇಳ್ತೀನಿ. ನೀವು ಬೇಕಾದ್ರೆ ರೂಮ್ ಆಗಿ ಕನ್ವರ್ಷನ್ ಮಾಡ್ಕೋಬಹುದು. ಸರಿನಾ. ಈಗ ಲಾಕ್ ಇದೆ ಇಲ್ಲಿ. ಸೇಫ್ಟಿ ಮಾತ್ರ ಸಿಕ್ಕಾಪಟ್ಟೆ ಇದೆ ಮನೆಗೆ. ಸ್ವಂತಕ್ಕೆ ಮಾಡಿರೋದು ಸೇಫ್ಟಿ ಇರಲೇಬೇಕಂತಲೇ ಮಾಡಿರ್ತಾರೆ ನೋಡಿ. ಇದು ಓಪನ್ ಟೆರೆಸ್ಸು. ಫ್ಲೋರಿಂಗ್ ಬಂದು ಆ್ಯಂಟಿಸ್ಕಿಡ್ 1x1 ಸೆರಾಮಿಕ್ ಟೈಲ್ಸು. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಕೊಟ್ಟಿದ್ದಾರೆ. ಫುಲ್ ಓಪನ್ ಟೆರೆಸ್ ನಮಗಿದು.
ವಿಂಡೋ ಹೇಳಿದ್ನಲ್ಲ ಈ ಥರ. ಫುಲ್ ಓಪನ್ ಸಿಗುತ್ತೆ. ಸೀಟ್ ಔಟ್ ಎಲ್ಲ ಮಾಡ್ಕೋಬೋದು ಅಥವಾ ಫ್ಯೂಚರಲ್ಲಿ ಮಂಗಳೂರು ಸ್ವಿಂಗೆಲ್ಲ ಮಾಡ್ಕೋಬೋದು. ಸ್ಟೇರ್ ಕೇಸು ಅಂದರೆ ಮೇಲ್ಗಡೆ ಹೋಗೋದಕ್ಕೆ MS ಲ್ಯಾಡರ್ ಕೊಟ್ಟಿದ್ದಾರೆ. ಮೇಲೆ ಏನಿದೆ ನೋಡೋಣ ಮತ್ತೆ ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗೆ ಸೋಲಾರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಐ ಥಿಂಕ್ 300 ಲೀಟರ್ ಅಥವಾ 250 ಇರುತ್ತೆ, ಇದು ಬರ್ತಿಲ್ಲ ಅದ್ರ ಮೇಲೆ. ಒಂದು ಓವರ್ ಟ್ಯಾಂಕ್ ರೂಮ್ ಇದೆ. 1000 ಲೀಟರ್ದು 2 ಸಿಂಟೆಕ್ಸ್ ಇದೆ. ಹಾಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮು. ಆ ರೆಡ್ ವಾಲ್ ಕಾಣಿಸ್ತಾ ಇರೋದೇ ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಈ ಫುಲ್ ಗ್ರೀನರಿ ಕಾಣಿಸ್ತಾ ಇರೋದೆ ಫುಲ್ಲು ಪಾರ್ಕು. ಅಲ್ಲಿ ಮೇಲ್ಗಡೆ ಬಿಲ್ಡಿಂಗ್ ಕಾಣಿಸ್ತಾ ಇರೋದು ಆರ್ಯಹಂಸ ಅಪಾರ್ಟ್ಮೆಂಟು. ನೋಡಿ ಹೇಗೆ ಡೆವಲಪ್ ಆಗಿದೆ. NPS ಸ್ಕೂಲ್ ತೋರಿಸ್ತೀನಿ ರೀ ನಿಮಗೆ. ಇದು NPS ಸ್ಕೂಲ್ ಹತ್ತಿರ. ಇದು ಗ್ರೇ ಕಲರ್ದು ಏನು ಇದೆಯಲ್ಲ NPS ಸ್ಕೂಲ್ ಅದು. ಓಕೆ, ಇದಿಷ್ಟು ಈ ಮನೆಯ ಡೀಟೇಲ್ಸು. ನಾನು ಲೊಕೇಶನ್ ಆಗಲಿ ಮನೆ ಓನರ್ ನಂಬರ್ ಆಗಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸಲ ದಯವಿಟ್ಟು ನೋಡ್ಕೊಳ್ಳಿ. ಈ ಮನೆ JP ನಗರ್ 8 ಫೇಸ್ ಸೆಕೆಂಡ್ ಫ್ಲೋರ್ ಆಗುತ್ತೆ. 30/40 BDA ಕನ್ವೆನ್ಷನ್ ಖಾತಾ, ನಾರ್ತ್ ಗೇಟ್, ನಾರ್ತ್ ಮೇನ್ ಡೋರು. ಆಸ್ಕಿಂಗ್ ಪ್ರೈಸು 3 CR 60 lakhs ಕೇಳ್ತಾ ಇದ್ದಾರೆ. 3,60,00,000 ನೆಗೋಷಿಯಬಲ್ ಇದೆ. ನೋಡಬೇಕಂದಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಾರಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತಾರೆ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.